ಐಟಿ-ಬಿಟಿ ಸಾಫ್ಟ್ವೇರ್ ಕಂಪನಿಗಳ ಅಸ್ತಿತ್ವದಿಂದ ಕನ್ನಡಿಗರಿಗೆ ಆಗ್ತಿರೋ ತಾರತಮ್ಯ ಎಲ್ಲರಿಗೂ ಗೊತ್ತೇ ಇದೆ. ಕನ್ನಡಿಗರ ಮೇಲಾಗುತ್ತಿರೋ ದೌರ್ಜನ್ಯ ಇನ್ನೂ ಮೇಲಾದ್ರೂ ಕ್ಷೇತ್ರದಲ್ಲಿ ಸ್ಥಾನಮಾನ ಪಡೆಯಲಿ ಎಂಬ ನಿಟ್ಟಿನಲ್ಲಿ ಐಟಿ-ಬಿಟಿ ಸಾಫ್ಟ್ವೇರ್ ಕಂಪನಿಗಳ ಅಸ್ತಿತ್ವದಿಂದ ಕನ್ನಡಿಗರಿಗೆ ಆಗ್ತಿರೋ ತಾರತಮ್ಯ ಎಲ್ಲರಿಗೂ ಗೊತ್ತೇ ಇದೆ. ಕನ್ನಡಿಗರ ಮೇಲಾಗುತ್ತಿರುವ ದೌರ್ಜನ್ಯ ಇನ್ನು ಮೇಲಾದರೂ ಕಡಿಮೆಯಾಗಲಿ, ಕನ್ನಡಿಗರು ಎಲ್ಲಾ ಕ್ಷೇತ್ರದಲ್ಲಿ ಸ್ಥಾನಮಾನ ಪಡೆಯಲಿ ಎಂಬ ನಿಟ್ಟಿನಲ್ಲಿ ಕನ್ನಡ ಪರ ಚಿಂತಕ ಆರ್.ಎ. ಪ್ರಸಾದ್ ನೇತೃತ್ವದಲ್ಲಿ ಉಚಿತ ಕನ್ನಡ ಗಣಕ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದಾರೆ. ಮಲ್ಲೇಶ್ವರಂನಲ್ಲಿರುವ ತರಬೇತಿ ಕೇಂದ್ರವು ವಿದ್ಯಾರ್ಥಿಗಳಿಗೆ, ಆಸಕ್ತಿಗಾರರಿಗೆ ಉಚಿತವಾಗಿ ಕಲಿಯಲು ಉತ್ತಮ ವೇದಿಕೆಯಾಗಿದೆ. ತರಬೇತಿ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶಾಸಕ ಅಶ್ವಥ್ ನಾರಾಯಣ್ ಆಗಮಿಸಿ ಪ್ರಸಾದ್ ಅವರೊಂದಿಗೆ ಉಚಿತ ಕನ್ನಡ ಗಣಕ ತರಬೇತಿ ಕೇಂದ್ರವನ್ನು ಲೋಕಾರ್ಪಣೆ ಮಾಡಿದರು. ಕನ್ನಡಕ್ಕಾಗಿ ಹಲವು ವರ್ಷಗಳಿಂದ ಸೇವೆ ಮಾಡಿಕೊಂಡು ಬರುತ್ತಿರುವ ಪ್ರಸಾದ್ ಅವರಿಗೂ ಶುಭಾಶಯ ತಿಳಿಸಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಸ್ಥೆ ಬೆಳೆಯಲಿ ಎಂದು ಶಾಸಕ ಅಶ್ವಥ್ ನಾರಾಯಣ್ ಹಾರೈಸಿದರು. ನಮ್ಮ ಕನ್ನಡದ ಪ್ರಸಾದ್ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರವನ್ನು ಪ್ರಾರಂಭವನ್ನು ಮಾಡಿ ಕನ್ನಡ ಗಣಕವನ್ನು ಉಚಿತವಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಕನ್ನಡದ ಭಾಷೆ, ಕನ್ನಡದ ಲಿಪಿಗಳನ್ನು, ಕನ್ನಡವನ್ನು ಕನ್ನಡಿಗರು ಪ್ರಬಲವಾಗಿ ಮಾಹಿತಿ ತಂತ್ರಜ್ಞಾನವನ್ನು ಬಳಕೆಯನ್ನು ಮಾಡಲಿಕ್ಕೆ, ಗಣಕಯಂತ್ರವನ್ನು ಬಳಕೆ ಮಾಡಲಿಕ್ಕೆ ಸಜ್ಜು ಮಾಡಲಿ, ಆ ತರಬೇತಿಯನ್ನು ಕೊಡೋ ಮೂಲಕ ಕನ್ನಡತನವನ್ನು ಮತ್ತು ತಂತ್ರಜ್ಞಾನವನ್ನು ಉತ್ತಮವಾಗಿ ಬಳಕೆ ಮಾಡಲಿಕ್ಕೆ ಕಾರಣಕರ್ತರಾಗಿರೋರು ನಮ್ಮ ಪ್ರಸಾದ್ ಅವರು ಮತ್ತು ಅವರ ಸಂಸ್ಥೆ. ನಮ್ಮಲ್ಲಿ ಬೆಂಗಳೂರು ಎಲ್ಲ ಜಾತಿಗಳ ಹಬ್ಬ, ನಾವೆಲ್ಲ ಜನಾಂಗದಕ್ಕೂ ಸೇರಿಸ್ಕೊಳ್ತೀವಿ. ನಾನು ಕೇಳೋದು ಇಷ್ಟೇ, ನೀವು ಏನೇ ಯಾವುದೇ ಭಾಷೆ ಮಾತಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡ್ಕೊಳ್ಳಿ, ಹೊರಗಡೆ ಬಂದಾಗ ಕನ್ನಡ ಮಾಡಿ, ಕನ್ನಡೀಕರಣ ಮಾಡಿ. ಯಾಕಂದ್ರೆ ಮಾತೃಭಾಷೆ ಕನ್ನಡ, ನೆಲ ಜಲ ಭಾಷೆ ವಿಚಾರ ಬಂದು ಇಲ್ಲಿದೆ ನೆಲ ಜಲ ಭಾಷೆ, ಇಲ್ಲಿದ ಸಂಸ್ಕೃತಿ, ಇಲ್ಲಿದ ಆಚಾರ ವಿಚಾರಗಳನ್ನು ಬೆಳೆಸ್ಕೊಂಡು ತಮ್ಮ ಭಾಷೆಗೆ ಯಾವುದು ಅಡ್ಡಿ ಬರಲ್ಲ. ನಾವೆಲ್ಲ ಶಾಂತಿಪ್ರಿಯರು ಕನ್ನಡಿಗರು, ಕೆದಕಿದ್ರೆ ಅವರು ಹೋರಾಟ ಮಾಡೋ ಶಕ್ತಿ ಕೂಡ ಇದೆ. ಆದರೆ ನಮ್ಮಂತ ಸ್ಟೇಟ್, ಇದು ಬೆಂಗಳೂರು ನಗರ ಇದೆಲ್ಲ, ಎಲ್ಲಾ ಜನಾಂಗದವರು, ಎಲ್ಲಾ ಜಾತಿಯರಿಗೂ ನಾವು ಸ್ಥಳ ಅವಕಾಶ ಕೊಟ್ಟು, ಆದರೆ ಕನ್ನಡಿಗರನ್ನ ದಬ್ಬಾಳಿಕೆ ಮಾಡಿ ಕನ್ನಡಿಗರ ಕನ್ನಡ ಮರೆಯುವಂತ ಕೆಲಸ ಮಾಡಿಬಿಡಿ. ಎಲ್ಲೋ ಹೋದ್ರೂ ಹೋಗ್ಲಿ ಕನ್ನಡಗಳನ್ನು ನೋಡಿ, ಕನ್ನಡ ಸಿನಿಮಾಗಳನ್ನು ನೋಡಿ, ಕನ್ನಡ ಗಣಕಯಂತ್ರ ಇಂಥ ಶಾಲೆಗಳಿಗೆ ಪ್ರೋತ್ಸಾಹ ಕೊಡೋದನ್ನ ಕೆಲಸ ಮಾಡಬೇಕಂತ ನಾನು ಒತ್ತಾಯ ಮಾಡೋಕೆ ಹೇಳ್ತೀನಿ. ಬಹಳಷ್ಟು ವರ್ಷದಿಂದ ನಮ್ಮ ಕನ್ನಡದ ಪ್ರಸಾದ್ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರವನ್ನು ಪ್ರಾರಂಭವನ್ನು ಮಾಡಿ ಕನ್ನಡ ಗಣಕವನ್ನು ಉಚಿತವಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಕನ್ನಡದ ಭಾಷೆ, ಕನ್ನಡದ ಲಿಪಿಗಳನ್ನು, ಕನ್ನಡವನ್ನು ಕನ್ನಡಿಗರು ಪ್ರಬಲವಾಗಿ